ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಸವಾಲುಗಳನ್ನು ಮೆಟ್ಟಿ ನಿಲ್ಲಿರಿ. ಅದಕ್ಕೆ ಆಧಾರವಾಗಿ ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ 9ನೇ ವಚನ, ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಾಗಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ. ನೋಡ್ರಿ, ಇಲ್ಲಿ ಯೆಹೋಶುವನಿಗೆ ದೇವರು ಹೇಳುತ್ತಿದ್ದಾರೆ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳ ಪಡಬೇಡ. ಯಾಕೆ ಗೊತ್ತಾ? ಅವನ ಮುಂದೆ ಒಂದು ದೊಡ್ಡ ಸವಾಲು ಇದೆ. ಆ ಸವಾಲುಗಳನ್ನು ಸಂಧಿಸಲು ಅವನಿಗೆ ಧೈರ್ಯ ಬೇಕ್ರಿ. ನಮ್ಮ ಜೀವನದಲ್ಲಿ ಸಹ ಸವಾಲುಗಳು ತಪ್ಪದೇ ಬರ್ತದೆ. ಸವಾಲುಗಳು ನಮ್ಮನ್ನು ಸೋಲಿಸಲು ಅಲ್ಲ, ನಮ್ಮನ್ನು ಬಲಪಡಿಸಲು ದೇವರು ಅನುಮತಿಸಿರುವ ತರಬೇತಿಗಳು. ಇನ್ನೊಂದು ಸಾರಿ ಹೇಳ್ತೇನೆ, ಸವಾಲುಗಳು ನೀನು ಸೋತು ಹೋಗುವುದಕ್ಕೆ ಅಲ್ಲ, ನಮ್ಮನ್ನು ಬಲಪಡಿಸಲು ದೇವರು ಅನುಮತಿಸಿರುವಂಥ ಅವು ತರಬೇತಿಗಳಾಗಿರುತ್ತದೆ. ಮೋಶೆಯ ಎದುರು ಫರೋಹನನ ಸೈನ್ಯ, ಮುಂದೆ ಕೆಂಪು ಸಮುದ್ರ, ಅದೊಂದು ದೊಡ್ಡ ಸವಾಲ್ರಿ. ಅದನ್ನು ಮೆಟ್ಟಿ ನಿಂತಾಗ ಸಮುದ್ರದಲ್ಲಿ ದೇವರು ದಾರಿ ಮಾಡಿಕೊಟ್ಟರು. ಸವಾಲುಗಳಿಲ್ಲದ ಬದುಕಿನಲ್ಲಿ ಬೆಳವಣಿಗೆ ಇರುವುದಿಲ್ಲ. ನಿಮಗೆ ಬೆಳವಣಿಗೆ ಬೇಕಾ, ಒಂದು ಅಭಿವೃದ್ಧಿ ಬೇಕಾ? ಸವಾಲುಗಳಿರಬೇಕು. ಸವಾಲುಗಳನ್ನು ಎದುರಿಸುವಾಗ 2 ಆಯ್ಕೆ ಇರುತ್ತೆ. ಒಂದು, ಅದನ್ನು ಎದುರುಗೊಳ್ಳುವುದು, ಇಲ್ಲವಾದರೆ ಓಡಿ ಹೋಗುವುದು. ದೇವ ಮಕ್ಕಳು ಏನು ಮಾಡಬೇಕು? ದೇವರ ಸಹಾಯದಿಂದ ನಮ್ಮ ಸವಾಲುಗಳನ್ನು ಮೆಟ್ಟಿ ನಿಲ್ಲಬೇಕ್ರಿ. ಬೈಬಲ್ ಹೇಳ್ತದೆ, ವಿಮೋಚನ ಕಾಂಡ 14ನೇ ಅಧ್ಯಾಯ 14ನೇ ವಚನ, ಯೆಹೋವನು ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರ್ರಿ. ಸವಾಲು ದೊಡ್ಡದಾಗಿರಬಹುದು, ಆದರೆ ಅದಕ್ಕಿಂತಲೂ ನನ್ನ ದೇವರು ದೊಡ್ಡವರಾಗಿದ್ದಾರೆ. ಇಂದಿನ ಸವಾಲು ನಾಳೆಯ ಸೇವೆಗೆ ನಿನ್ನನ್ನು ಅದು ಸಿದ್ಧಗೊಳಿಸುತ್ತಿದೆ. ಇಂದಿನ ಕಣ್ಣೀರು ನಾಳೆಯ ಸಂತೋಷಕ್ಕೆ ಕಾರಣವಾಗುತ್ತದೆ. ಇಂದಿನ ಪರೀಕ್ಷೆ ನಿನ್ನ ಭವಿಷ್ಯದ ಸಾಕ್ಷಿಯಾಗಲಿಕ್ಕಿದೆ. ನಮ್ಮ ಜೀವಿತದಲ್ಲಿ ಸವಾಲುಗಳು, ಕಷ್ಟಗಳು ಯಾವಾಗಲೂ ಬರುತ್ತದೆ. ಆದರೆ ದೇವರು ಹೇಳುತ್ತಿದ್ದಾರೆ, ಮಗನೇ, ಮಗಳೇ, ನೀನು ಕುಂದಿ ಹೋಗಬೇಡ, ಕುಗ್ಗಿ ಹೋಗಬೇಡ, ನಾನು ನಿನ್ನೊಡನೆ ಇದ್ದೇನೆ. ನಿನ್ನ ಸವಾಲುಗಳನ್ನು ನೀನು ಮೆಟ್ಟಿ ನಿಲ್ಲು. ಅದಕ್ಕೆ ಅಪೊಸ್ತಲ ಪೌಲನು ಫಿಲಿಪ್ಪ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನದಲ್ಲಿ ಹೇಳ್ತಾನೆ, ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ನಾನು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಶತ್ರುಗಳು ಸವಾಲು ಹಾಕುವಾಗ ಎದುರಿಸಿ ನಿಂತು ಅದನ್ನು ಜಯಿಸದೆ ಹೋದರೆ ಕಣ್ಣೀರೇ ಆಹಾರವಾಗ್ತದೆ. ಹೆದರಿ ಓಡುವವರನ್ನು ಎದುರಿಸುವವರು ಅನೇಕರು. ಆದರೆ ಅದಕ್ಕೆ ಬೈಬಲ್ ಹೇಳ್ತದೆ, ಸೈತಾನನ್ನು ಎದುರಿಸಿ ನಿಲ್ರಿ. ಅವನನ್ನು ಕಂಡು ಓಡಿ ಹೋಗ್ರಿ ಅಂತ ದೇವರು ಹೇಳಿಲ್ಲ. ಏನು ಮಾಡಬೇಕಂತೆ? ಎದುರಿಸಿ ನಿಲ್ಲಬೇಕಂತೆ. ಅದೇ ವಿಧದಲ್ಲಿ ನಿಮ್ಮ ಸಮಸ್ಯೆಗಳನ್ನು, ಹೋರಾಟಗಳನ್ನು ಎದುರಿಸಿ ನಿಲ್ಲಿರಿ. ನಿಶ್ಚಯವಾಗಿ ದೇವರು ನಿಮಗೆ ಜಯವನ್ನು ಕೊಡುವರು. ದೊಡ್ಡ ಅಲೆ ತನ್ನ ಕಡೆಗೆ ಬರುವುದನ್ನು ಕಂಡ ಪೇತ್ರನು ಅವನು ಭಯದಿಂದ ಕೂಡಿದವನಾದ್ರಿ. ಹಾಗೆ ಸ್ವಾಮಿ ಹೇಳ್ತಾರೆ, ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟೆ ಎಂಬುದಾಗಿ ಕೈ ಹಿಡಿದು ಅವನನ್ನು ಮೇಲೆ ಕೆತ್ತಿದರು. ಅಲೆಗಳಂತ ಆಗಾಗ ಬರುವ ಸಮಸ್ಯೆಗಳನ್ನು ನೋಡಿ ಸೋತು ಹೋಗಬೇಡ್ರಿ. ನೋಡ್ರಿ, ಪೇತ್ರ ಭಯಪಟ್ಟ. ಆ ಅಲೆಗಳ ಮೇಲೆ ಕ್ರಿಸ್ತನು ನಡೆದು ಬಂದ, ಅವುಗಳು ತನ್ನ ಪಾದದ ಕೆಳಗೆ ಯೇಸು ಸ್ವಾಮಿ ಹಾಕಿದ್ರು. ಅದೇ ವಿಧದಲ್ಲಿ ಯಾವ ಸಮಸ್ಯೆ ನಿಮ್ಮನ್ನು ಭಯಪಡಿಸುತ್ತದೋ ಆ ಸಮಸ್ಯೆಯೇ ಕ್ರಿಸ್ತನ ಕಾಲ ಕೆಳಗೆ ಇರುವಂಥ ಒಂದು ಸಂಗತಿಯಾಗಿದೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸಮಸ್ಯೆಗಳನ್ನು ತುಳಿದು, ಸವಾಲುಗಳನ್ನು ಮೆಟ್ಟಿ
ಮೆಟ್ಟಿ ನಿಲ್ಲಬೇಕು. ಇಸ್ರಾಯೇಲರ ವಿರೋಧವಾಗಿ ಗೋಲಿಯಾತನ ಒಂದು ಸವಾಲು ಹಾಕಿದ. ಹೇ, ಯಾರಾದರೂ ನಿಮಗೆ ಧೈರ್ಯವಿದ್ದರೆ ನನ್ನೊಡನೆ ಬಂದು ಕಾದಾಡ್ರಿ, ಯುದ್ಧ ಮಾಡ್ರಿ ಎಂಬುದಾಗಿ ಹೇಳಿದಾಗ ಎಲ್ಲರೂ ಭಯಪಟ್ರು. ಆದರೆ ದಾವೀದನು ಮಾತ್ರ ಆ ಸವಾಲಿಗೆ ಅವನು ಹೋಗೊಟ್ಟು ಆ ಸವಾಲನ್ನು ಮೆಟ್ಟಿ ನಿಂತಾಗ ದೊಡ್ಡ ಗೋಲಿಯಾತನನ್ನು ಅವನು ಸದೆಬಡೆದ. ಅರಸನಾದ ಸನ್ಹೇರೀಬನು, ದಳಪತಿಯಾದ ರಬಾಕೆಯರು ಇಸ್ರಾಯೇಲ್ ಅರಸನಾದ ಹಿಜ್ಕೀಯನಿಗೆ ಸವಾಲು ಹಾಕಿದರು. ಆಗ ಕರ್ತನು ದೇವದೂತನನ್ನು ಕಳುಹಿಸಿ ಆ ಅಶ್ಶೂರ್ಯದ ಅರಸನ ಪಾಳೆಯದ ಒಳಗೆ ಇಳಿದು 1,85,000 ಜನರನ್ನು ಸಂಹಾರ ಮಾಡಿದರಂತೆ. ನೀನು ಸವಾಲುಗಳನ್ನು ಮೆಟ್ಟಿ ನಿಲ್ಲುವಾಗ ದೇವರು ನಿನ್ನ ಪರವಾಗಿ ಯುದ್ಧ ಮಾಡ್ತಾರೆ. ಕಾರ್ಮೆಲ್ ಬೆಟ್ಟದಲ್ಲಿ ಸಹ ಒಂದು ದೊಡ್ಡ ಸವಾಲು. ನಿಜ ದೇವರು ಯಾರು? ಆಕಾಶದಿಂದ ಬೆಂಕಿಯನ್ನು ಇಳಿಯ ಮಾಡಬೇಕು ಎಂಬುದಾಗಿ ಅಲ್ಲಿ ಎಲಿಯನ್ನು ಸವಾಲನ್ನು ಮೆಟ್ಟಿ ನಿಂತು ದೇವರು ನಿಜವಾದ ದೇವರೆಂಬುದಾಗಿ ನಿರೂಪಿಸಿದ. ಪ್ರೀತಿಯುಳ್ಳ ದೇವ ಮಕ್ಕಳೇ, ದಾನಿಯೇಲನಿಗೆ ವಿರೋಧವಾಗಿ ಸಂಚು ಮಾಡಿದಾಗ ದೇವರು ಸಿಂಹಗಳ ಬಾಯನ್ನು ಕಟ್ಟಿದರು. ಸಂಚು ರೂಪಿಸಿದವರೇ ಸಿಂಹಗಳ ಬಾಯಿಗೆ ಆಹಾರವಾಗಬೇಕಾಯಿತು. ಹಾಗೆಯೇ ಕರ್ತನು ತನಗೆ ಭಯಪಡುವ ಮಕ್ಕಳಿಗೆ ಎದುರಾಗುವ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ನೀಡ್ತಾರೆ. ಸಮಸ್ಯೆಗಳು ಎದುರಾದಾಗ ಅದನ್ನು ಕಂಡು ಭಯಪಡಬೇಡ್ರಿ, ಅವುಗಳನ್ನು ಮೆಟ್ಟಿ ನಿಲ್ರಿ, ಅವುಗಳನ್ನು ಎದುರಿಸಿ ನಿಲ್ರಿ. ದೇವರು ನನ್ನ ಜೊತೆ ಇದ್ದಾರೆ, ಈ ಪ್ರಾಬ್ಲಮ್ಮನ್ನು ನಾನು ಎದುರಿಸುತ್ತೇನೆ, ದೇವರ ನಾಮದ ಬಲದಲ್ಲಿ ನಾನು ಎದುರುಗೊಂಡು ಈ ಎಲ್ಲ ಸಂಗತಿಗಳನ್ನು ಎದುರಿಸಿ ನಿಲ್ತೇನೆಂಬುದಾಗಿ ನಿಲ್ರಿ. ದೇವರು ನಿಮಗೆ ಜಯ ಕೊಡುತ್ತಾರೆ. ಹಾಗಾದರೆ ಸವಾಲನ್ನು ಕಂಡು ಹೆದರಿ ಓಡಬೇಡ್ರಿ. ಸವಾಲನ್ನು ಮೆಟ್ಟಿ ನಿಲ್ಲುವುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾರೆ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಸವಾಲನ್ನು ಕಂಡು ಹೆದರಿ ಹೋಗಲಿಕ್ಕೆ ನಮ್ಮನ್ನು ನೀವು ಸೃಷ್ಟಿ ಮಾಡಿಲ್ಲಪ್ಪ. ನಮ್ಮ ಜೀವಿತದಲ್ಲಿ ಬರುವ ಪ್ರತಿಯೊಂದು ಸವಾಲುಗಳನ್ನು ಯೇಸುವಿನ ನಾಮದಲ್ಲಿ ಎದುರಿಸುವಂತೆ ಹೇಗೆ ದಾವೀದನು ದೊಡ್ಡ ಗೋಲಿಯಾತನನ್ನು ಎದುರಿಸಿದನೋ ಅದೇ ವಿಧದಲ್ಲಿ ನಮ್ಮ ಲೈಫಲ್ಲಿ ಬರುವ ಯಾವುದೇ ಸವಾಲುಗಳಾಗಲಿ ಸ್ವಾಮಿ, ಅವೆಲ್ಲವುಗಳನ್ನು ಎದುರಿಸಿ ನಿಂತು ಜಯ ಹೊಂದುವುದಕ್ಕೆ ನಮಗೆ ಸಹಾಯ ಮಾಡಿರಿ. ಈ ಹೊಸ ದಿನದಲ್ಲಿ ಕೂಡ ನಿನ್ನ ಜನರನ್ನು ಆಶೀರ್ವಾದ ಮಾಡಿರಿ. ಯಾವೆಲ್ಲ ಸವಾಲುಗಳು ಅವರನ್ನ ಎದುರುಗೊಳ್ಳಲಿಕ್ಕಿದೆಯೋ ಪ್ರತಿಯೊಂದು ಸವಾಲುಗಳಲ್ಲಿ ಜಯವನ್ನು, ಬಿಡುಗಡೆಯನ್ನು ಕೊಡ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಸವಾಲುಗಳನ್ನು ಮೆಟ್ಟಿ ನಿಲ್ರಿ. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುತ್ತಾರೆ. ದೇವರು ನಿಮ್ಮ ಲೈಫಲ್ಲಿ ಅದ್ಭುತಗಳನ್ನು ಮಾಡುವಾಗ ಅದನ್ನು ಅನುಭವಿಸುವುದು ಮಾತ್ರವಲ್ಲ, ನಿಮ್ಮ ಅದ್ಭುತವಾದ ಸಾಕ್ಷಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳ್ರಿ. ನಾವು ಸಹ ಅವುಗಳನ್ನು ಕೇಳಿ ನಿಮ್ಮೊಂದಿಗೆ ಸೇರಿ ಕರ್ತನನ್ನು ಸ್ತುತಿಸ್ತೇವೆ. ಈ ಸೇವೆಗಾಗಿ ಪ್ರಾರ್ಥಿಸ್ರಿ. ದೇವರು ನಿಮ್ಮ ಹೃದಯದಲ್ಲಿ ಪ್ರೇರೇಪಿಸಿದರೆ ಈ ಸೇವೆಗಾಗಿ ನಿಮ್ಮ ಕಾಣಿಕೆಗಳನ್ನು ಬಿತ್ತಿರಿ. ದೇವರ ರಾಜ್ಯಕ್ಕಾಗಿ, ದೇವರ ಮಹತ್ವಕ್ಕೋಸ್ಕರವಾಗಿ ಆ ಕಾರ್ಯಗಳನ್ನು ಮಾಡುವಾಗ ದೇವರು ಇನ್ನೂ ಹೇರಳವಾಗಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ
ಅಥವಾ ವಾಟ್ಸಪ್ ಮಾಡಿರಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.